Hello, good morning, welcome back to my YouTube channel. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬೆಳಗ್ಗೆ ಬೆಳಗ್ಗೆ ಕಸ ಹಾಕಿ ಬಂದಿದ್ದೀರಲ್ಲ, ಇದ್ರ ಬಂದು ಮನಸ್ಸಿಗೆ ಒಂಚೂರು ಹೇಳ್ಬಿಟ್ಟು ಹೋಗಿ. ಡೈಲಿ ಕಸ ಹಾಕಬೇಕು 2 days ನಮ್ಮ ಥರ ಇಟ್ಕೊಂಡ್ರೆ ಗೊಬ್ಬನಾರತಿ. ಹಾಂ ಸುಸ್ತಾಯ್ತು ಮುಗಿಸೋದು. ಅದಕ್ಕೆ ನಿಮ್ಗೆ ಇಲ್ಲಿಷ್ಟು ಬೆವರು ಕಿತ್ಕೊಂಡು ಇಳಿತಾ ಇದೆಯಾ? ಅಲ್ಲ, ನೀರು. ಓಕೆ, ಸರಿ, ನೀವು ನಾವು. Hello, good morning, welcome back to my YouTube channel and my daily vlogs. Yes guys, ಇವಾಗ ಆಫೀಸಿಗೆ ಹೊರಡ್ತಾ ಇದ್ದೀವಿ. ಓಕೆ, ಸೊ ಟುಡೇ ಇಸ್ ಮೈ ದಿಸ್ ಔಟ್ಫಿಟ್. ಇದೆ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಆಲ್ಮೋಸ್ಟ್ ಕೆಲವೊಂದು ಬಟ್ಟೆಗಳನ್ನ ಹಾಗೆ ಒಳಗಡೆ ಹಾಕಿ ಇಟ್ಬಿಟ್ಟಿದ್ದೆ ಗೈಸ್, ಹೊರಗಡೆ ತೆಗ್ದಿರಲೇ. ಸೊ ಹಾಗಾಗಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಲೆ ಬಾಚ್ಕೊಂಡಿಲ್ಲ ಅನ್ಕೊತಿದ್ದೀರ, ಬಾಚಿಲ್ಲ, ತಲೆ ಸ್ನಾನ ಮಾಡಿದೆ. ಸೊ ಹಾಗಾಗಿ ಫುಲ್ ಮೆಸ್ಸಿ ಆಗಿದೆ. ಹಾಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಲೆಟ್ಸ್ ಗೋ. ಹಾಯ್ ಹಾಯ್. ಇವತ್ತು ಹೊರಗಡೆ ಊಟ ತುಂಬ ಲೇಟ್ ಆಯಿತು ಅಂತ ಬೇಸ್ ಇನ್ನೂ ಮನೆಗೆ ಹೋಗಿಲ್ಲ ಬೇಸ್. 6:30 6:45 ಆಯಿತು, ಇನ್ನೂ ಹೋಗಿಲ್ಲ ಮನೆಗೆ. ಸೊ ಎವ್ರಿ ಟೈಮ್ ಲೇಟ್. ಏನು ಮಾಡೋದಕ್ಕಲ್ಲ. ಲೆಟ್ಸ್ ಗೋ ಗೈಸ್. ಇವಾಗ ಕುಕ್ಕರ್ ತೊಗೋಬೇಕು ಅಂತ ಇದ್ದೀನಿ, ಆಗ್ತಾನೇ ಇರಲಿಲ್ಲ. ಸೊ ಇವಾಗ ಶಾಪಿಗೆ ಬಂದಿದ್ದೀನಿ, ತೊಗೊಂಡ್ಬಿಟ್ಟು ಹೊರಡೋಣ. ಓಕೆ, ಬನ್ನಿ ಯಾವ್ದು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಚೆನ್ನಾಗಿದೆ. ಇದು ಕೊಡು, ಲೆಟ್ ಕೊಡು, ಲಾಕ್ ಮಾಡು ನೀನು. ನಂದಿನ, ಪ್ರೆಸ್ಟೀಜಾ, ಪಿಜನ್ನ, ಅದು ಗೊತ್ತಾಗ್ತಾ ಇಲ್ವಾ. ಇದು ನಂದಿ ಆ್ಯಕ್ಚುಲಿ. ಚೆನ್ನಾಗೈತಾ? ನಂದಿನೇ 2000 ಹೇಳ್ತಾ ಇದ್ದಾರಾ? ಅಂದರೆ ಪ್ರೆಸ್ಟೀಜ 2.5 ಇದು 1300 ಹೇಳಿದ್ರೆ 1300 ಆಗುತ್ತೆ. 3 ಲೀಟರು ನೋಡೋಣ. ಫೈನಲಿ ಕುಕ್ಕರ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲೋ ಹೋಗಿ ಬಂದ್ವು. ಡಿಮಾರ್ಟು, ಆಮೇಲೆ ಮತ್ತು ಅವಾಗ ನಾನು ಮೊಬೈಲ್ ತೊಗೊಂಡಿದ್ನಲ್ಲ ಅಲ್ಲಿ ಎಲ್ಲ ಕಡೆ ಹೋಗಿ ಬಂದು, ಬಟ್ ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಫೈನಲಿ ಇಲ್ಲಿ ತೊಗೊಂಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಎಸ್ ಗಾಯ್ಸ್, ಇವಾಗ ತಾನೇ ಮನೆಗೆ, ಇನ್ನೂ ಗೇಟಲ್ಲೇ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ಒಂದು ಮ್ಯಾಟರ್ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ಅಂತ ಅಂದರೆ, ನಮ್ಮ ಲೈಫಲ್ಲಿ ಯಾವಾಗ್ಲೂ ಫಾರ್ ಎಕ್ಸಾಂಪಲ್ ಇವಾಗ ನಾವೆಲ್ಲ ಏನು ತಿಳ್ಕೊತಾ ಇರ್ತೀವಿ ಅಂದರೆ, ಯಾರೋ ಅವರಿಂದ ಒಬ್ಬರು ಯೂಸ್ ಇದೆ ಅಂದರೆ, ಇವಾಗ ಪ್ರೆಸೆಂಟು ಅವರಿಂದ ಯೂಸ್ ಇದೆ ಅಂತ ಅಂದರೆ ಅಫ್ಕೋರ್ಸ್ ನಾವು ಅವ್ರನ್ನ ಫ್ರೆಂಡ್ ಮಾಡ್ಕೊತೀವಿ. ಇದು ಇವಾಗ ಆ್ಯಕ್ಚುಲಿ ನಡೀತಾ ಇರೋದು. ಬಟ್ ಆ್ಯಸ್ ಪರ್ ಮೀ, ಅವ್ರ ಹತ್ರ 1 ಕೋಟಿ ಸಿಗುತ್ತೆ ಅಂತ ಅಂದ್ರೂ ನಾನು ನಿಜವಾಗ್ಲೂ ನೋವೇ ಚಾನ್ಸೇ ಇಲ್ಲ. ನನಗೆ ಆ ಥರ ಇರೋಕ್ಕೆ ಇಷ್ಟ ಆಗಲ್ಲ. ಅಷ್ಟೇ ಹೇಳಬೇಕಿತ್ತು ಗೈಸ್. ಇದೊಂದು ಏನು ಅಂತ ಅಂದರೆ, ನನ್ನ ಪ್ರಕಾರ ಅದು ರಾಂಗ್. ಒಬ್ಬರನ್ನ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು, ಅವರಿಂದ ನಮ್ಗೆ ಹೆಲ್ಪ್ಫುಲ್ ಇದೆ ಅನ್ನೋದಾಗಿರ್ಬೋದು, ದಟ್ ಈಸ್ ರಾಂಗ್. ಇವಾಗ ನಾವು ಫ್ರೆಂಡ್ಶಿಪ್ ಮಾಡ್ತೀವಿ, ಫ್ರೆಂಡ್ಸು ನಮ್ಗೆ ಹೆಲ್ಪ್ ಮಾಡ್ತಾನೆ ನನಗೋಸ್ಕರ ಫ್ರೆಂಡ್ಶಿಪ್ ಮಾಡ್ತೀವಾ? ಇಲ್ಲ ಅಲ್ವಾ? ಏನೋ ನಂಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಇವಾಗ ಹೋಗಿಬಿಟ್ಟು ಮೇಲೆ ಸುಸ್ತಾಗುತ್ತೆ ಗೈಸ್. ಹೋಗಿ ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಅಂದರೆ ಪುಲಾವ್ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ ತೊಗೊಂಡೆ ಅಂತ ಹೇಳಿದ್ನಲ್ವ. ಸೊ
ಅದೇ ಹೊಸ ಕುಕ್ಕರಲ್ಲಿ ಇವಾಗ ಪುಲಾವ್ ಮಾಡಿಕೊಂಡು ಊಟ ಮಾಡಿ ತಾಚಿ ಮಾಡಿದಷ್ಟೆ. ಫುಲ್ ಡಾರ್ಕ್ ಕಾಣಿಸ್ತಾ ಇದೀನಾ? ಓಕೆ, ನಾನು ಆ್ಯಕ್ಚುಲಿ ಹೆಲ್ಮೆಟ್ನ ತೊಗೊಂಡೇ ಬಂದುಬಿಟ್ಟೆ. ನೀನು ಹಾಕೊಂಡು ಬಂದೀಯಾ? ನಮ್ಮದು ಫೋನ್ ಇತ್ತಲ್ಲ ಕಿವಿಲಿ. ಹಾಂ, ಹೋಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಐ ಆಮ್ ಅನ್ಬಾಕ್ಸಿಂಗ್ ಮೈ ನ್ಯೂ ಕುಕ್ಕರ್. ಏನು ಗೊತ್ತಾ, ರಿಯಾಲಿಟಿ ಏನಪ್ಪ ಅಂದರೆ 20 ಸತಿ ಅನ್ಬಾಕ್ಸ್ ಮಾಡ್ಕೊಂಡು ಅಂಗಡಿಲಿ ನೋಡ್ಕೊಂಡೇ ತಗೊಂಬಂದಿರ್ತೀವಿ. ಮುಂದೆ ಏನು ಮತ್ತೆ ಇವಾಗ ವಿಡಿಯೋಗೋಸ್ಕರ ಇನ್ನೊಂದ್ಸತಿ ನಾವು ಅನ್ಬಾಕ್ಸಿಂಗ್. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲನೂ ತೋರಿಸ್ತೀವಿ. ಲೈಕ್ ಏನು ಚಿಕ್ಕ ಚಿಕ್ಕ ಐಟಮ್ಸ್ ಕೂಡ ನಾವು ತೋರಿಸ್ತೀವಿ ಅಂತ ಅಂದರೆ ಫಾರ್ ಓನ್ಲಿ ದ ರೀಸನ್ ಏನಪ್ಪ ಅಂತಂದರೆ ವಿ ಆರ್ ಡೂಯಿಂಗ್ ದ ಡೈಲಿ ಲಾಗ್ಸ್. ಫಾರ್ ದಟ್ ರೀಸನ್ ನಾವು ಎಲ್ಲ ತೋರಿಸ್ತಾ ಇರ್ತೀವಿ ಅಷ್ಟೇ, ಮತ್ತೇನು ರೀಸನ್ ಇಲ್ಲ. ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಏನು ತೊಗೊಂಬಂದಿರೋದೆಲ್ಲ ಶೋ ಆಫ್ ಮಾಡ್ತಾರೆ. ನೋಡಿದ್ದೀವಿ, ಇವಂತೂ ನಾವು ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿದ್ವಿ, ಏನು ಯೂಟ್ಯೂಬ್ ಹಿಂಗೆ ಮಾಡ್ತಿದ್ದಾರೆ, ಅವ್ರ ಮನೆದೆಲ್ಲ ಹೇಳ್ಕೊತಾರೆ. ಅದೇ ಅಲ್ವಾ ಡೈಲಿ ಲಾಗ್ಸ್ ಅಂದರೆ. ಸೊ ಹೇಳ್ತೀವಿ, ಇನ್ನು ಕೆಲವೊಬ್ರು ನೋಡದೇ ಇರೋ ನನ್ನ ಸಬ್ಸ್ಕ್ರೈಬರ್ಸ್ ಬಿಟ್ಟು ಬೇರೆಯವ್ರು ನೋಡ್ತಿರ್ತಾರಲ್ವಾ, ಸೊ ಅವರಿಗೆ ಕ್ವಶನ್ ಅರೈಸ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂಥರ ನಾನು ಓವರ್ ಥಿಂಕರ್ ಇದ್ದೀನಿ. ಸೊ ಹಾಗಾಗಿ ಅಡ್ವಾನ್ಸಾಗಿ ಬರುತ್ತೆ ನನಗೆಲ್ಲ ಯೋಚನೆಗಳು. ಸೊ ಹಾಗಾಗಿ ಹೇಳಿದೆ. ಸೊ ಇವಾಗ ಈ ಒಂದು ಹೊಸ ಕುಕ್ಕರಲ್ಲಿ ಆ್ಯಕ್ಚುಲಿ ಕುಕ್ಕರೇ ಇರಲಿಲ್ಲ, ಪಲಾವ್ ಮಾಡೋಕ್ಕೆ ಆಗಿರಲಿಲ್ಲ. ಈಗ ಸಪ್ರೇಟಾಗಿ ಮಾಡ್ತೀವಿ ಅಂತಂದರೆ ಅಯ್ಯೋ ಅಷ್ಟೊತ್ತು ಮಟ್ಟ ನಿಂತ್ಕೋಬೇಕು ಎಲ್ಲ ಬೇಯೋ ತನಕ ಅಂತ ಅನ್ಕೊತೀವಿ. ಸೊ ಕ್ವಿಕ್ ಅದು ಮಾಡೋಣ ಅಂತಂದರೆ ಕುಕ್ಕರೇ ಇಂಪಾರ್ಟೆಂಟ್. ಸೊ ಸ್ಟೀಲ್ದು ನಾನು ತೊಗೊಂಡಿರೋದು, ಆ್ಯಕ್ಚುಲಿ ಬ್ರ್ಯಾಂಡ್ ಬಂದುಬಿಟ್ಟು ನನಗೆ ತೊಗೊಂಡಿರೋದು ಪ್ರೆಸ್ಟೀಜ್ ತೊಗೊಳ್ಳೋಣ ಅಂದ್ಕೊಂಡೆ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಪ್ರೆಸ್ಟೀಜ್ ತೊಗೊಳ್ಳೋಣ, ಬಡ್ಜೆಟ್ ಫ್ರೆಂಡ್ಲಿ ಅಲ್ವಾ. ಸೊ ಹಾಗಾಗಿ ದಟ್ಸ್ ಇಟ್. ಬನ್ನಿ ನಾವು ಹೋಗ್ಬಿಟ್ಟು ಇವಾಗ ಪಲಾವ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಗೈಸ್, ಇಲ್ಲಿ ಕುಕ್ಕರ್ನ ಇಟ್ಕೊಂಡಾಯಿತು. ಓಕೆ, ಇಲ್ಲಿ ನೀಟಾಗಿ ಎಲ್ಲ ಹೆಚ್ಕೊಂಡಾಯಿತು. ಇದು ನೆಕ್ಸ್ಟು ಪಲಾವ್ ಎಲ್ಲ ಆದಮೇಲೆ ಅದ್ರ ಜೊತೆಗೆ ತಿನ್ನೋದಕ್ಕಿದು. ಓಕೆನಾ? ಆ್ಯಂಡ್ ಇಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಖಾರ, ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗಾದರೆ ಚೆನ್ನಾಗಿರುತ್ತೆ ಅಂತ ಸಿಂಪಲಾಗಿ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಏನು ಅಂತಂದರೆ ಆಲೂಗಡ್ಡೆನ ಕಂಪ್ಲೀಟಾಗಿ 1 ಮಂತಿಂದ ನೀಲ್ ಮಾಡಿಬಿಟ್ಟಿದ್ದೀವಿ. ಓನ್ಲಿ ದ ರೀಸನ್ ಫ್ಯಾಟ್ ಆ್ಯಂಡ್ ಗ್ಯಾಸ್ಟ್ರಿಕ್. ಸೊ ಅದಕ್ಕೋಸ್ಕರ ದಟ್ಸ್ ಇಟ್. ಇವಾಗ ಮಾಡೋಣ. ಓಕೆನಾ? ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಫಸ್ಟು ಯಾರೇ ಆಗಲಿ ನನ್ನ ಕಡೆಯಿಂದ ಇದೊಂದು ಸಜೆಸ್ಟು, ಫಸ್ಟು ನೀವು ಯಾವುದೇ ಐಟಮ್ ತೊಗೊಂಬಂದ್ರು ಲೋ ಫ್ಲೇಮಲ್ಲಿ ಮಾಡಿ. ಓಕೆ, ಎಸ್ ಇಲ್ಲಿ ಬ್ರ್ಯಾಂಡ್ ಕಾಣಿಸ್ತಾ ಇದೆ ನಿಮಗೆ, ದಿಸ್ ಬ್ರ್ಯಾಂಡ್ ಐ ಟುಕ್. ಆ್ಯಂಡ್ ಆಲ್ಸೋ ಒಂದು ಏನು ಅಂತಂದರೆ ಈ ಸ್ಟಿಕ್ಕರ್ನ ಈಸಿಯಾಗಿ ನಾವು ರಿಮೂವ್ ಮಾಡೋಕ್ಕೆ ತುಂಬ ಹರಸಾಹಸ ಮಾಡ್ತೀವಿ ಅಲ್ವಾ. ಸೊ ಇದಕ್ಕೆ ಒಂದು ಸಜೆಷನ್ ಏನು ಅಂತಂದರೆ ನನ್ನ ಕಡೆ ಸ್ವಲ್ಪ ಹೀಟ್ ಮಾಡಿ ಜಸ್ಟ್ ಒಂದು ಚಾಕು ತೊಗೊಂಡ್ಬಿಟ್ಟು ಈ ಥರ ಇವಾಗ ಹೀಟ್ ಆಯಿತು ಅಂದರೆ ಅದೇ ತಂತಾನೇ ರಿಮೂವ್ ಆಗುತ್ತೆ. ನಾನು ತೋರಿಸ್ತೀನಿ. ಈಗ ಇದು ಸ್ಲೋ ಆಗಿದೆ ಅಲ್ವಾ, ಹೀಟ್ ಆಗಲಿ, ನಾನು ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಹೀಟ್ ಆಗಿದೆ ಆಲ್ಮೋಸ್ಟ್. ಸೊ ನೀವೀಗೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ನೋಡಿ. ಸೊ ಹಾಗೆ ಕೈಯಲ್ಲಿ ಕೀಳೋಕೆ ಟ್ರೈ ಮಾಡ್ತಿರ್ತೀರ. ಸೊ ಬೆಟರ್ ಹೀಟ್ ಮಾಡಿಬಿಟ್ಟು ಹೀಗೆ ತೆಗೆದ್ರೆ, ರಿಮೂವ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ. ಒಂದು ಸ್ವಲ್ಪ ಅಂಟಿಲ್ಲ ಅಲ್ವಾ. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ತುಂಬ ಹೀಟ್ ಆಗಿಲ್ಲ, ಇದು ವಿಡಿಯೋಗೋಸ್ಕರ ನಾನು ತೋರಿಸ್ತಾ ಇರೋದು. ಓಕೆ, ನೋಡಿ ಇನ್ನು ಹೀಟ್ ಆಗಬೇಕು. ಅದು ಹೀಟ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ. ಬಟ್ ಇಷ್ಟು ತೋರಿಸಿದ್ನಲ್ವಾ, ಸ್ವಲ್ಪ ಹೀಟ್ ಆಗಲಿ, ಅದು ಫುಲ್ಲಾಗಿ ತೋರಿಸ್ತೀನಿ. ಸೊ ಇದೆಲ್ಲ ಯಾರಿಗೆ ಯೂಸ್ ಆಯಿತೋ, ನೀವು ಮನೇಲಿ ಮಾಡಿದ್ರಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನು ಕೂಡ ಕೆಲವೊಂದಿಷ್ಟು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಗೊತ್ತಿರೋ ಹಾಗೆ ಅಡುಗೆದ್ದು ಅದರಿಂದ ಏನು ಉಪಯೋಗ ಅಂತಲೂ ಹೇಳ್ತಾ ಇದ್ದೀನಿ. ಓಕೆ, ಸೊ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನನಗೊಂದು ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ನಾನು ಮತ್ತೆ ನಾನು ಸರ್ಚ್ ಮಾಡಿಕೊಂಡು ನಾನು ತಿಳ್ಕೊಂಡು ನನಗೆ ಗೊತ್ತಿರೋದನ್ನು
ಹಾಗೆ ತಿಳ್ಕೊಂಡು ಮಾಡ್ಬೋದು. ಓಕೆ, ಇದು ಮೊದಲಿಗೆ ಒಂದು ಸ್ವಲ್ಪ ಹೀಟ್ ಮಾಡ್ಕೋಬೇಕು. ಸೊ ಮಾಡ್ಕೊಳ್ಳೋಣ, ಓಕೆನಾ. ಸ್ಟೀಲ್ ಗೈಸ್ ಇದೆ ಆ್ಯಕ್ಚುಲಿ, ಹ್ಯಾಂಡಲಮ್ ಅಲ್ಲ ಮತ್ತು ನಾನ್ ಸ್ಟಿಕ್ಕು ಅಲ್ಲ. ನೋಡಿ ಈಸಿಯಾಗಿ ಬಂತು. ಇನ್ನೊಂಚೂರು ಹೀಟ್ ಆಗಲಿ, ಹಾಗೇನೂ ಮಾಡ್ಕೋಬೋದು. ಬಟ್ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡೋಕ್ಕೆ ನನಗಿದೆ. ಆ್ಯಕ್ಚುಲಿ ನನಗೆ ಇದು ಅವಶ್ಯಕತೆ ಇರಲಿಲ್ಲ, ಇವಾಗ ಟೈಮ್ ಬೇರೆ ಆಗಿದೆ, ಪಲಾವ್ ಮಾಡಬೇಕು ಬೇಗ. ನೋಡಿ ಎಷ್ಟು ಈಸಿಯಾಗಿ ಬಂತು, ಓಕೆನಾ. ನೆಕ್ಸ್ಟ್ ಸ್ಕ್ರಬ್ಬರಿಂದ ಒಂದು ಸ್ವಲ್ಪ ಇದು ಮಾಡಿದ್ರೆ ಇದೆಲ್ಲ ಹೋಗುತ್ತೆ. ಓಕೆ, ಇದೆಲ್ಲ ಯಾರಿಗೆಲ್ಲ ಯೂಸ್ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಟೈಮ್ ಆಯಿತು, ನಾನು ಪಲಾವ್ ಮಾಡಬೇಕು. ಸ್ಮಾಲ್ ವಾಕಿಂಗ್ ಹೊರಗಡೆ ಬಂದಿದ್ದೀವಿ. ಓಕೆ, ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ನಾಯಿಗಳ ಸಂಘನೇ ಇದೆ. ಯಪ್ಪ ದೇವ್ರೆ, ಸ್ಮೆಲ್ಲು. ಮನೆ ಅಂದರೆ ನಮ್ಮ ಲೇಔಟ್ ಹತ್ರ ಕರೆಕ್ಟಾಗಿದೆ, ಚೆನ್ನಾಗಿದೆ, ಕ್ಲೀನಾಗಿದೆ. ಬಟ್ ಇವರು ಅನ್ಎಜುಕೇಟೆಡ್ಸ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಒಂಥರ ಮೊದಲೇ ನಾರುತ್ತೆ ಕೆಟ್ಟದಾಗಿ ಸ್ಮೆಲ್ಲು, ಅದರಲ್ಲಿ ಮತ್ತೆ ಮುಸುರಿ ಅದೆಲ್ಲ ಹಾಕೋದು. ಸೊ ಫೈನಲಿ ನಮ್ಮ ಒಂದು ಪಲಾವ್ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಇವಾಗ ಊಟ ಮಾಡಿ ಮಲ್ಕೊಳೋದು ಒಂದೇ ಬಾಕಿ ಇರೋದು. ಓಕೆ ಗೈಸ್, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಗುಡ್ ನೈಟ್, ಬಾಯ್.